ಅದೇ ಸಿಹಿ ಒಬ್ಬಟ್ಟನ್ನ ತಿಂದು ತಿಂದು ಬೇಜಾರಾಗಿದ್ಯಾ? ಮತ್ತೆ ಹಬ್ಬಕ್ ಮಾಡಿದ್ದು ಹೋಳಿಗೆ, ಕನ್ಕ ಉಳ್ದಿದ್ಯಾ? ಏನ್ ಮಾಡೋದು ಅಂತ ಗೊತ್ತಿಲ್ವಾ? ಹಾಗಾದ್ರೆ ಆಲೂಗಡ್ಡೆ ಪಲ್ಯ ಯೂಸ್ ಮಾಡ್ಕೊಂಡು ನಾನೊಂದೊಳ್ಳೆ ರೆಸಿಪಿ ಹೇಳ್ಕೊಡ್ತೀನಿ. ನೀವು ಟ್ರೈ ಮಾಡಿ ನಿಮ್ಮನೇಲಿ. ಮೊದಲನೇದಾಗಿ ಆಲೂಗಡ್ಡೆ ಪಲ್ಯನ ನಾವ್ ಈ ತರ ರೌಂಡ್ ಆಗಿ ಎಷ್ಟಾಗುತ್ತೋ ಅಷ್ಟು ನಾವು ಇಟ್ಕೊಂಡಿರ್ಬೇಕು. ರೌಂಡ್ ಶೇಪಲ್ಲಿ ನಾವ್ ಈ ತರ ಮಾಡ್ಕೋಬೇಕು. ಅಂದ್ರೆ ಎಷ್ಟು ದಪ್ಪ ಅಂದ್ರೆ ನಾರ್ಮಲ್ ನೀವು ಒಬ್ಬಟ್ಟಿಗೆ ಹೂರ್ಣ ಎಷ್ಟು ಮಾಡ್ಕೊಂತೀರೋ ಅಷ್ಟೇ ದಪ್ಪ ಇದ್ರೆ ಸಾಕು. ನಿಮ್ ಮನೇಲಿ ಎಷ್ಟ್ ಜನ ಇದಾರೆ ಅದ್ರ ಮೇಲೆ ನೋಡ್ಬಿಟ್ಟು ನೀವು ಒಬ್ಬಟ್ಟು ತರಾನೇ ಸೇಮ್ ಮಾಡ್ಕೊಳ್ಳಿ. ಒಬ್ಬಟ್ಟಿಗೆ ಹೂರ್ಣ ತರಾನೇ. ನೆಕ್ಸ್ಟ್ ನಾನು ಅದನ್ನ ಒಬ್ಬಟ್ಟು ರೀತಿಯಲ್ಲೇ ಅದನ್ನ ತಟ್ತಾ ಇದ್ದೀನಿ. ಆದ್ರೆ ಹೂರ್ಣ ಬದಲಾಗಿ ಆಲೂಗಡ್ಡೆ ಪಲ್ಯ ಇರುತ್ತೆ ಅಷ್ಟೇ ಡಿಫ್ರೆನ್ಸ್, ಬೇರೆ ಏನಿಲ್ಲ. ಸೇಮ್ ನಾರ್ಮಲ್ ಒಬ್ಬಟ್ಟು ತರಾನೇ ನೀವು ಅದನ್ನ ತಟ್ಟಿ ಎಣ್ಣೆ ಯೂಸ್ ಮಾಡ್ಕೊಂಡು ತೆಳ್ಳಗೆ ತಟ್ಟಿದ್ಮೇಲೆ ನೆಕ್ಸ್ಟ್ ಅದನ್ನ ಒಲೆ ಮೇಲೆ ಇಟ್ಟು ಬೇಯಿಸಿ. ನೆಕ್ಸ್ಟ್ ಸೇಮ್ ಒಬ್ಬಟ್ಟು ರೀತಿಲೇ ಕಾಣಿಸುತ್ತೆ. ಇದು ಖಾರದ ಒಬ್ಬಟ್ಟು ಅಂತ ಕರಿಬಹುದು. ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.